ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 22ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 22. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಅನುವಾದ: ಹೇ ಅರ್ಜುನ, ನನಗೆ ಈ 3 ಲೋಕಗಳಲ್ಲಿ ಯಾವುದೇ ಕರ್ತವ್ಯವೂ ಇಲ್ಲ ಮತ್ತು ಪಡೆಯಲು ಯೋಗ್ಯವಾದ ಯಾವುದೇ ವಸ್ತು ದೊರೆಯದು ಎಂಬುದಿಲ್ಲ. ಆದರೂ ಸಹ ನಾನು ಕರ್ಮದಲ್ಲಿಯೇ ವರ್ತಿಸುತ್ತೇನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಾವು ಓದ ಭಾಗಗಳಲ್ಲಿ ತಿಳ್ಕೊಂಡ್ವಿ. ಅಲ್ಲಿ ಭಗವಂತ ಏನು ಹೇಳ್ತಾನೆ? ಶ್ರೇಷ್ಠ ಮಹಾಪುರುಷರ ಆಚರಣೆಗಳನ್ನು ಲೋಕ ಸಂಗ್ರಹಕ್ಕೆ ಕಾರಣ ಅಂತ ಅಂದ್ಬಿಟ್ಟು ತಿಳಿಸಿ, ಈಗ ಭಗವಂತ ಇನ್ನು 3 ಶ್ಲೋಕಗಳಲ್ಲಿ ತನ್ನ ಒಂದು ಉದಾಹರಣೆಯನ್ನು ಕೊಟ್ಟು ವರ್ಣಾಶ್ರಮಕ್ಕನುಸಾರವಾಗಿ ನಮಗೆ ವಿಹಿತವಾದಂತಹ ಕರ್ಮಗಳನ್ನು ಮಾಡುವ ಅವಶ್ಯ ಕರ್ತವ್ಯವನ್ನು, ಅಂದರೆ ನಾವು ಮಾಡಲೇಬೇಕು ಅಂತ ಇರುತ್ತಲ್ಲ ಅಂಥ ಕರ್ತವ್ಯಗಳನ್ನು ನಾವು ಮಾಡಬೇಕು ಅಂತ ತೋರಿಸ್ತಾನೆ. ಈಗ ಭಗವಂತ ಸ್ವಯಂ ಎಲ್ಲವನ್ನ ಸೃಷ್ಟಿ ಮಾಡಿರುವಂಥವನು, ಅವನೇ ಎಲ್ಲವನ್ನ ಕೊಟ್ಟಿರೋನು. ಅವನಿಗೆ ಪಡಿಬೇಕಾಗಿರೋದು ಏನಿಲ್ಲ, ಅವನು ಮಾಡಬೇಕಾಗಿರೋದು ಏನೂ ಇಲ್ಲ. ಆದರೂ ಕೂಡ ನಾನು ಮಾಡಿ ತೋರಿಸ್ತೀನಿ, ನಾನು ಮಾಡ್ತೀನಿ ಕರ್ಮಗಳನ್ನು. ಯಾಕೆ ಅಂತಂದರೆ ಬೇರೆಯವರಿಗೆ ತೋರಿಸೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದರೆ ಇಲ್ಲಿ ಇನ್ನು ಮುಂದಿನ 3 ಶ್ಲೋಕಗಳಲ್ಲಿ ತನ್ನದೇ ಆದಂಥ ಉದಾಹರಣೆಯನ್ನು ಕೊಟ್ಟು ವರ್ಣಾಶ್ರಮಕ್ಕೆ ಅನುಸಾರವಾಗಿ ನಮಗೆ ಅಂತ ಏನು ಕರ್ತವ್ಯಗಳಿದೆಯೋ ಅದನ್ನು ಮಾಡಲೇಬೇಕು. ಹೋದ ಭಾಗದಲ್ಲಿ ಶ್ರೇಷ್ಠ ಮಹಾಪುರುಷರು ಯಾಕೆ ಕೆಲಸಗಳನ್ನು ಮಾಡ್ತಾರೆ, ಲೋಕ ಸಂಗ್ರಹಕ್ಕೆ ಅನ್ನೋದನ್ನ ತಿಳ್ಕೊಂಡ್ವಲ್ವಾ. ಲೋಕ ಸಂಗ್ರಹ ಅಂದರೆ ಏನು, ಮತ್ತು ಮಹಾಪುರುಷರು ಲೋಕ ಸಂಗ್ರಹಕ್ಕೋಸ್ಕರ ಕೆಲಸಗಳನ್ನು ಯಾಕೆ ಮಾಡಬೇಕು, ಅದೆಲ್ಲ ನಾವು ಡೀಟೇಲಾಗಿ ತಿಳ್ಕೊಂಡ್ವಿ. ಈಗ ತನ್ನದೇ ಆದ ಉದಾಹರಣೆಯನ್ನು ಕೊಡ್ತಾ, ನಾನು ಭಗವಂತ ಆದರೂ ನಾನು ಕೂಡ ನನ್ನ ಕರ್ತವ್ಯ ಕರ್ಮಗಳನ್ನು ಮಾಡ್ತೀನಿ. ಅಂದರೆ ಅದರ ನೆಸೆಸಿಟಿ ಇದೆ ಭಗವಂತನಿಗೆ ಅಂತಲ್ಲ, ಆದರೆ ಜನಕ್ಕೆ ತೋರಿಸೋದಕ್ಕೋಸ್ಕರ. ಅದರ ಬಗ್ಗೆ ಈ 3 ಶ್ಲೋಕಗಳಲ್ಲಿ ಏನು ಹೇಳ್ತಾನೆ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇ ಶ್ಲೋಕ ಇದು. ಇದರಲ್ಲಿ ಏನು ಹೇಳ್ತಾ ಇದ್ದಾನೆ? ಅರ್ಜುನನಿಗೆ ಹೇಳ್ತಾನೆ ಭಗವಂತ, ಹೇ ಅರ್ಜುನ, ನನಗೆ ಈ 3 ಲೋಕಗಳಲ್ಲೂ ಕೂಡ ಯಾವುದೇ ಕರ್ತವ್ಯ ಇಲ್ಲ. ಯಾವುದು 3 ಲೋಕ ಅಂತಂದರೆ ಊರ್ಧ್ವಲೋಕ, ಪಾತಾಳ ಲೋಕ ಮತ್ತು ಈ ಭೂಲೋಕ. 3 ಲೋಕಗಳು ಕೂಡ ನಾನೇ ಮಾಡಿರುವಂಥದ್ದು. ನನಗೆ ಯಾವ ಕರ್ತವ್ಯನೂ ಇಲ್ಲ. ಮತ್ತು ನನಗೆ ಬೇಕು ಅಂದಿದ್ದೆಲ್ಲ ಇದೆ, ಎಲ್ಲ ಸಿಗುತ್ತೆ, ನಂದೇ ಎಲ್ಲನೂ. ಆದರೂ ಕೂಡ ನಾನು ಕರ್ಮದಲ್ಲಿ ವರ್ತಿಸ್ತೀನಿ, ಅಂದರೆ ನಾನು ಕೆಲಸಗಳನ್ನು ಮಾಡ್ತೀನಿ. ಅಂದರೆ ನನಗೆ ಯಾವುದೇ ಕರ್ತವ್ಯ ಕರ್ಮಗಳು ಅಂತ ಇಲ್ಲ. ನನಗೆ ಬೇಕಾದ ಸಿಗುತ್ತೆ, ನನ್ನ ಹತ್ರ ಎಲ್ಲನೂ ಇದೆ. ನನಗೆ ಯಾವ ವಸ್ತುಗಳ ಒಂದು ಬಯಕೆನೂ ಇಲ್ಲ, ನನಗೆ ಯಾವುದು ಬೇಕು ಅಂತಾನೂ ಇಲ್ಲ. ಆದರೂ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾವು ಕೆಲಸ ಮಾಡೋದೇನಕ್ಕೆ ಹೇಳಿ? ನನ್ನ ಕರ್ತವ್ಯ ಏನೋ ಒಂದು, ಆ ಕರ್ತವ್ಯಕ್ಕೋಸ್ಕರ ನಾನು ಮಾಡಲೇಬೇಕು ಅಂತ ನನ್ನ ಕರ್ತವ್ಯ ಕರ್ಮಗಳನ್ನು ಮಾಡ್ತೀವಿ. ಇಲ್ಲ ಅಂತಂದರೆ ನಮಗೇನೋ ಒಂದು ಆಸೆ ಇರುತ್ತೆ, ಅದನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ, ಅಥವಾ ನನಗೇನೋ ಒಂದು ವಸ್ತು ಬೇಕಾಗಿರುತ್ತೆ, ವ್ಯಕ್ತಿ ಬೇಕಾಗಿರುತ್ತೆ, ಇನ್ನೇನೋ ಬೇಕಾಗಿರುತ್ತೆ, ಅದಕ್ಕೋಸ್ಕರ ನಾವು ಕೆಲಸಗಳನ್ನು ಮಾಡ್ತೀವಿ. ಆದರೆ ಭಗವಂತನೇ ಎಲ್ಲವನ್ನ ಸೃಷ್ಟಿ ಮಾಡಿರೋನು, ಅವನಿಗೇನೂ ಬೇಕಾಗಿಲ್ಲ. ಆದರೂ ಕೂಡ ಅವನು ನಾನು ಕೂಡ ಕರ್ಮದಲ್ಲೇ ತೊಡಗಿರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಆಯಿತಾ? ಈಗ ಪ್ರಶ್ನೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ಪ್ರಶ್ನೆ ಏನು ಅಂತಂದರೆ, ಅರ್ಜುನನನ್ನು ಪಾರ್ಥ ಅಂತ ಸಂಬೋಧನೆ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ? ಇಲ್ಲಿ ಯಾಕೆ ಪಾರ್ಥ ಅಂತ ಕರೆದಿದ್ದಾನೆ ಭಗವಂತ? ಯಾಕಂದರೆ ಇಲ್ಲಿ ಭಗವಂತನನ್ನು ಒಂದು ಹೆಸರು ಹಿಡಿದು ಕರೆದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಲ್ಲಿ. ಮತ್ತಿಲ್ಲಿ ತನ್ನ ಭಕ್ತನನ್ನು ಕೂಡ ಭಗವಂತ ಹೆಸರನ್ನು ಹಿಡಿದು ಕರೆದಾಗ ಅಲ್ಲಿ ಒಂದು ಅರ್ಥ ಬರುತ್ತೆ. ಅದಕ್ಕೆ ಇಲ್ಲಿ ಪಾರ್ಥ ಅಂತ ಕರಿತಾ ಇದ್ದಾನಲ್ಲ, ಅರ್ಜುನ ಅಂತ ಕರೀದೆ ಯಾಕೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಕುಂತಿಗೆ 2 ಹೆಸರುಗಳಿರುತ್ತೆ. ಒಂದು ಪೃಥ ಅಂತಂದ್ಬಿಟ್ಟು, ಒಂದು ಕುಂತಿ ಅಂತಂದ್ಬಿಟ್ಟು. ಅವಳು ಬಾಲ್ಯಾವಸ್ಥೆಯಲ್ಲಿದ್ದಾಗ ತನ್ನ ತಂದೆ ಹತ್ರ, ಅಂದರೆ ಶೂರಸೇನ ಅವರ ತಂದೆ, ಅಲ್ಲಿರೋವರೆಗೂ ಕೂಡ ಅವಳ ಹೆಸರು ಪೃಥ ಅಂತ ಇತ್ತು. ಆಮೇಲೆ ರಾಜ ಕುಂತಿ ಭೋಜನಿಗೆ ದತ್ತು ಕೊಡ್ತಾನೆ. ಅವ್ರ ತಂದೆ ಕುಂತಿ ಭೋಜನಿಗೆ ತನ್ನ ಮಗಳನ್ನು ದತ್ತು ಕೊಡ್ತಾನಲ್ಲ, ಆ ದತ್ತು ಕೊಟ್ಟು ಅಲ್ಲಿಗೆ ಹೋಗ್ತಾಳಲ್ವ ಕುಂತಿ ಭೋಜನ ಹತ್ರಕ್ಕೆ, ಅವಾಗಿನಿಂದ ಅವಳ ಹೆಸರು ಕುಂತಿ ಅಂತ ಆಗತ್ತೆ. ತಾಯಿಯ ಈ ಹೆಸರುಗಳ ಸಂಬಂಧದಿಂದಾನೇ ಅರ್ಜುನನನ್ನು ಕೆಲವೊಮ್ಮೆ ಪಾರ್ಥ ಅಂತ ಕರೀತಾರೆ, ಕೆಲವೊಮ್ಮೆ ಕೌಂತೆಯ ಅಂತಂದರೆ ಕುಂತಿಯ ಮಗನಾಗಿರೋದ್ರಿಂದ ಕೌಂತೆಯ ಅಂತ ಕರೀತಾರೆ. ಪೃಥ ಅನ್ನೋದು ಕೂಡ ಅವಳ ಹೆಸರೇನೆ. ಆ ಪೃಥನ ಮಗ ಅನ್ನೋದಕ್ಕೋಸ್ಕರ
ಪಾರ್ಥ ಅಂತ ಕರೀತಾರೆ. ಇಲ್ಲಿ ಭಗವಾನ್ ಶ್ರೀಕೃಷ್ಣ ಇದಾನಲ್ಲ, ಅವನು ಅರ್ಜುನನನ್ನ ಕರ್ಮಗಳಲ್ಲಿ ತೊಡಗಿಸ್ತಾ, ಅಂದ್ರೆ ನೀನು ಕೆಲಸವನ್ನ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ, ಪರಮ ಸ್ನೇಹ ಅಂದ್ರೆ ಅವನ ಮೇಲೆ ಅವನಿಗೆ ತುಂಬಾ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಎಲ್ಲ ಇರುತ್ತೆ. ಅದರ ಸೂಚಕವಾಗಿ ಅಂದ್ರೆ ತುಂಬಾ ಹತ್ತಿರದಲ್ಲಿರ್ತಾರಲ್ಲ ಅವರಿಗೆ ಒಂದು ತುಂಬಾ ಪ್ರೀತಿಯಿಂದ ಕರೆಯುವಂತ ಹೆಸರುಗಳಿರುತ್ತೆ. ಆ ರೀತಿ ತುಂಬಾ ಆತ್ಮೀಯತೆಯಿಂದ ಕರಿಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಪಾರ್ಥ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೇನೋ ಅನ್ನೋ ರೀತಿ ಇಲ್ಲಿದೆ. ಅಂದ್ರೆ ನನ್ನ ಪ್ರೀತಿಯ ತಮ್ಮ, ನಾನು ನಿನಗೆ ಅಂತ ಯಾವುದೇ ಅಂಶದಲ್ಲಿ, ಅಂದ್ರೆ ನಿನಗೆ ಒಂದು ಕೆಳಮಟ್ಟದ ಶ್ರೇಣಿಯ ಮಾತನ್ನ ನಾನು ತಿಳಿಸ್ತಾ ಇಲ್ಲ. ನೀನು ನನಗೆ ತಮ್ಮನ ಹಾಗಿದೀಯಾ, ಅಂದ್ರೆ ನನ್ನವನೇ ನೀನು, ನನಗೆ ತುಂಬಾ ಹತ್ರ ಆಗಿರುವಂಥವನು ಅಂತ ಹೇಳೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರೋದು. ಆಮೇಲೆ ನಾನು ಸ್ವತಃ ಹೇಳೋದು ಏನಕ್ಕೆ ಅಂತಂದ್ರೆ ನಿನ್ನ ಪರಮ ಶ್ರೇಯಸ್ಗೋಸ್ಕರ ಅಂತಾನೆ ತಿಳ್ಕೊ. ನಾನು ಏನೋ ನಿನಗೆ ಬೇಡದೆ ಇರೋದು, ನಿನಗೇನು ಒಳಿತಾಗದೇ ಇರುವಂಥ ಮಾತುಗಳನ್ನು ಹೇಳ್ತಾ ಇಲ್ಲ. ಪಾರ್ಥ, ನೀನು ನನಗೆ ತುಂಬ ಆತ್ಮೀಯನಪ್ಪ, ಅದಕ್ಕೋಸ್ಕರ ನಿನಗೆ ಈ ರೀತಿ ಹೇಳ್ತಾ ಇದ್ದೀನಿ. ಇದೆಲ್ಲ ಹೇಳ್ತಾ ಇರೋದು ನಿನ್ನ ಶ್ರೇಯಸ್ಸಿಗೋಸ್ಕರ ಅಂತಂದ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಪಾರ್ಥ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ ಅಂತಂದ್ಬಿಟ್ಟು ನಾವು ತಿಳ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.